ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಭಾಗ 1 ಪುಟ್ಟಕ್ಕನ ಮಕ್ಕಳು ಶೂಟಿಂಗ್ ಬಂದಾಗ ಆಲ್ರೆಡಿ ವಿಡಿಯೋ ನೋಡಿರ್ತೀರ. ಸೊ ಭಾಗ 2ರಲ್ಲಿ ನಿಮಗೆ ಆರ್ಟಿಸ್ಟ್ಗಳನ್ನ ಮತ್ತು ಶೂಟಿಂಗ್ ಲೊಕೇಶನ್ನ ಹೇಳ್ತೀನಿ ಅಂತ ನಿಮಗೆ ನಾನು ಹೇಳಿದ್ದೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದು ಭೂಮಿಕಾ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಕನಕಪುರ ರೋಡಲ್ಲಿ ಅಗ್ರ ಹತ್ರ ಇದೆ. ಸೊ ಇದರಲ್ಲಿನೇ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಒಂದು ಪುಟ್ಟಕ್ಕನ ಮಿಸ್ ಅಂತೇಳಿ ಇದರಲ್ಲೇ ಲೊಕೇಶನ್ ಇರೋದು ಈ ಸ್ಟುಡಿಯೋದಲ್ಲೇ. ಸೊ ಇದು ಈಗ ತೋರಿಸ್ತಾ ಇರೋದು ಬೇರೆ ಒಂದು ಸೀರಿಯಲ್ಗೆ ಮನೆ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಈ ಮೇಲ್ಗಡೆ ಹೋದರೆ ಅದೇ ಅವ್ರದ್ದೇ ಆದಂಥ ಒಂದು ಧಾರಾವಾಹಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅವರು ಕ್ಯಾರೆಕ್ಟ್ರುಗಳಿಗೆ, ಅವರು ಸಿಚುವೇಶನ್ಗಳಿಗೆ, ಯಾವ ಸನ್ನಿವೇಶಗಳಿಗೆ ಹಳ್ಳಿ ಥರದ್ದು ನೋಡಿ, ದೇವಸ್ಥಾನದ್ದು ಒಂದು ತ್ರಿಶೂರು ಥರ ಇಟ್ಟಿದ್ದಾರೆ. ಇದೊಂದು ಊರು ಅಂತ ತೋರಿಸ್ಬೋದು ಆ ಥರ. ನೆಕ್ಸ್ಟ್ ಬಂದರೆ ಇದು ಅದೇ ಈಗ ನಾವು ನೆಕ್ಸ್ಟು ಔಟ್ಡೋರ್ ಶೂಟ್ ಹೋಗ್ತಾಯಿದ್ವಿ. ನಮ್ಮ ಪುಟ್ಟಕ್ಕನ ಮಕ್ಕಳು ಶೂಟಿಂಗ್ ಅವ್ರ ಕಾರಲ್ಲಿರೋದು. ಸೊ ನಾನೊಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಟಿ ಬರ್ತಾಯಿದೆ. ಈಗ ನಾವು ಔಟ್ಡೋರ್ ಶೂಟ್ ಇದೆ ನಮ್ಮದು. ಸೊ ನನಗೆ ಸುಮಾರು ಜನ ಕೇಳಿದರು, ನಾನು ಆಲ್ರೆಡಿ ಭಾಗ 1 ವೀಡಿಯೋ ಮಾಡಿ ಹಾಕಿದ್ದೆ. ಹಣ ಇನ್ನೂ ತುಂಬ ಲೊಕೇಶನ್ಸು ತೋರಿಸಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದು ಅಂತ ನನಗೆ ಸುಮಾರು ಜನ ಮೆಸೇಜ್ ಮಾಡಿದರು. ಸೊ ಹಂಗಾಗಿ ಇನ್ನೂ ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಈಗ ನೋಡಿ ಔಟ್ಡೋರ್ ಹೋಗ್ತಾಯಿದ್ವಿ. ಇದು ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಏನೋ ಸೆಟ್ ಹಾಕಿದಂಗಿದ್ದಾರೆ ಇಲ್ಲಿ. ಅದನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮದು ಇಲ್ಲೇ ಹೊರಗಡೆ ಶೂಟ್ ಇರೋದ್ರಿಂದ ನಂದು ಬೈಕ್ ಇದೆ, ಬೈಕಲ್ಲೇ ಹೋಗ್ಬಿಡ್ತೀನಿ. ಸೊ ಇಲ್ಲಿ ನೋಡೋಣ, ಅವ್ರು ಹೋಗೋಷ್ಟೊತ್ತಿಗೆ ಹೋಗ್ತೀನಿ, ನಿಮಗೆ ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಮನೆ ಇದೆ. ಮೇ ಬಿ ಇದು ಈಗ ಯಾವುದೋ ಸೀರಿಯಲ್ಗಿರ್ಬೋದು ಅಂತ ಅಂದ್ಕೊತೀನಿ. ಅದು ಯಾವ ಸೀರಿಯಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ಈ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ನ ಯಾರು ನೋಡ್ತೀರಾ, ಇದು ನೆಕ್ಸ್ಟು ಒಂದು ಸೀರಿಯಲಲ್ಲಿ ಬರ್ಬೋದು. ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋರು ಸೀರಿಯಲಲ್ಲಿ ಇದೇನಾದರೂ ನೋಡಿದ್ರೆ ಒಂದು ಕಾಮೆಂಟ್ ಹಾಕಿ ಯಾವ ಸೀರಿಯಲ್ಲು ಅಂತ. ಸೊ ನಮಗೆ ಗೊತ್ತಾಗುತ್ತೆ. ಗಜಾನನ ಗ್ರಂಥಿಗೆ ಅಂಗಡಿ ಅಂತ ಹಾಕಿದ್ದಾರೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಇಲ್ಲಿ ಒಂದು ಮನೆ ಇದೆ. ಮೋಸ್ಟ್ಲಿ ಇದೊಂದು ಏರಿಯಾ ಥರ ಸೆಟಪ್ ಹಾಕಿದ್ದಾರೆ. ಇದು ಅಂಗಡಿ, ಇಲ್ಲಿ ಮಜ್ಜಿಗೆ ಹಾಲು ದೊರೆಯುತ್ತದೆ ಆ ಥರ, ಇದು ಒಂದು ಅಂಗಡಿ ಥರ ಸೆಟಪ್ ಹಾಕಿದ್ದಾರೆ. ಸೊ ಈ ಥರದ್ದೆಲ್ಲ ಅಂದರೆ ನಮ್ಮ ಸಿನಿಮಾದಲ್ಲಿ ನಾವೆಲ್ಲ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡೇ ಮಾಡೋದು. ಸೊ ನೋಡಿ ಕೇಳ್ತಾಯಿದ್ರು ಸುಮಾರು ಜನ, ಅಣ್ಣ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿದು ಪುಟ್ಟಕ್ಕ ಮಿಸ್ನ ತೋರಿಸಿ ಅಂತ. ನೋಡಿ ಇಲ್ಲಿದೆ ಪುಟ್ಟಕ್ಕನ ಮಕ್ಕಳು ಮೈನು ಏನದು ಪಿಲ್ಲರ್, ಇದು ಮನೆ ಮೈನ್ ಇದೆ. ಸೊ ಇದು ನಮ್ಮ ಲೊಕೇಶನ್ನು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗ ಯಾವುದೇ ರೀತಿ ಫೀಲ್ ಆಗೋಲ್ಲ ನಮಗೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅಷ್ಟು ಎಂಜಾಯ್ ಮಾಡ್ತೀವಿ. ಆಮೇಲೆ ಧಾರಾವಾಹಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಎಷ್ಟು ಅನ್ಯೋನ್ಯತೆಯಾಗಿ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ, ಪ್ರತಿಯೊಬ್ಬರು ಯಾವುದೇ ರೀತಿ ವೈಮನ್ಸ್ಗಳಿರಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ಎಲ್ಲ ಅಣ್ಣ ತಮ್ಮಗಳ ಥರನೇ ಹೋಗ್ತಾರೆ. ನನಗಂತೂ ತುಂಬ ಖುಷಿ ಈ ಸೆಟ್ಟಲ್ಲಿ ಎಲ್ಲರನ್ನೂ ಮಾತಾಡ್ಸೋದಕ್ಕೆ. ಸೊ ಇದು ಗ್ಯಾರೇಜ್ ಥರದ್ದು, ಇದು ಬಸ್ ಸ್ಟಾಪ್, ದೇವಿಪುರ ಬಸ್ ಸ್ಟಾಪ್. ನೋಡಿ ಇಲ್ಲೇ ಮಂಡ್ಯನ ಸೃಷ್ಟಿ ಮಾಡಿದ್ದಾರೆ ನಮ್ಮ ಆರೂರು ಸಾರು. ಸೊ ಇದು ಹಾಲಿನ ಡೈರಿ. ಈಗ ಈ ಸ್ಟುಡಿಯೋ ತುಂಬ ದೊಡ್ಡದಾಗಿದೆ. ಆಮೇಲೆ ನೋಡಿ ಈ ದೇವಸ್ಥಾನ ನೋಡಿರ್ತೀರ ನೀವು. ಆಲ್ಮೋಸ್ಟ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಾರು ನೋಡ್ತಾರೋ ಇದನ್ನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಇಲ್ಲಿ ಈ ದೇವಸ್ಥಾನ ನೆನಪಾಗುತ್ತೆ ಅವರಿಗೆ. ಪ್ರತಿಯೊಂದು ಏನೇ ಒಂದು ಮಾತಾಡೋದಕ್ಕೆ ಆಗಲಿ, ಏನೇ ಒಂದು ಹೇಳ್ಕೊಳ್ಳೋದಕ್ಕಾಗಲಿ ಈ ದೇವಸ್ಥಾನ ಹತ್ರ ಬರ್ತಾರೆ. ಅಮ್ಮ ಆಗಿರ್ಬೋದು, ಕಂಠಿ ಆಗಿರ್ಬೋದು, ಎಲ್ಲರೂ. ನೋಡಿ ದೇವಿಪುರ, ಮಂಡ್ಯ ಜಿಲ್ಲೆ ಆಯ್ತಾ. ಈ ಥರ ಇಲ್ಲಿ ಫಸ್ಟು ಅದು ನಾನು ಅಂದ್ಕೊಂಡಿದ್ದೆ ನಮ್ಮದು ಇದೆಲ್ಲ ತೋರಿಸ್ಬಾರ್ದೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ಬೇರೆ ಯಾರೋ ಒಂದೆರಡು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ನಾನು, ಈ ಥರದ್ದು ಲೊಕೇಶನ್ ಎಲ್ಲ ವೀಡಿಯೋ ಮಾಡಿ ಹಾಕಿದ್ರು. ಸೊ ಹಂಗಿದ್ದಾಗ ನಾವು ಒಂದು ವೀಡಿಯೋ ಮಾಡ್ಬೋದಲ್ವಾ ಅಂತೇಳ್ಬಿಟ್ಟು ನಾನೊಂದು ವೀಡಿಯೋ ಮಾಡಿದೆ. ಸರಿನೋ ತಪ್ಪೋ ಗೊತ್ತಿಲ್ಲ. ಸೊ ನಾನು ಇದೇ ನೋಡಿ ಮಿಸ್, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮಗೆ.
ಹೇಳ್ತಾ ಇದ್ದೀನಿ. ಇವರು ನಮ್ಮ DOP ಸರು. ಈಗ ತುಂಬ ಕ್ರಿಯೇಟಿವಿಟಿ ಇದೆ. ಆಮೇಲೆ ಇವರೆಲ್ಲ ನಮ್ಮ ಟೆಕ್ನಿಷಿಯನ್ನು. ಇವರು ನಮ್ಮ ಮುರಳಿ ಸರು, ಡೈರೆಕ್ಟರು. ಮತ್ತು ಒಳಗಡೆ ಇದೆ ಮಿಸ್ಸು. ಇದನ್ನೆಲ್ಲ ನೀವು ನೋಡಿರ್ತೀರ ಧಾರಾವಾಹಿ ನೋಡಿ. ಪ್ರತಿಯೊಬ್ಬರು ಈ ಧಾರಾವಾಹಿ ನೋಡೋ ಪ್ರತಿಯೊಬ್ಬರು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಹೊಸ್ದಾಗಿ ನೋಡ್ತಿರ್ತಕ್ಕಂಥ ನಮ್ಮ ಫಾಲೋವರ್ಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ನಾನು ಹಳೇದಾಗಿ ಫಾಲೋವರ್ಸ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಏಕೆಂದರೆ ನಾನು ನೋಡ್ತಾ ಇದ್ದೀನಿ, ನಮ್ಮ ಪ್ರತಿಯೊಬ್ಬರು ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಬೆಳೆಸ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗ ನೋಡಿ, ಇಷ್ಟೊತ್ತು ಏನೂ ಇರಲಿಲ್ಲ, ಈಗೆಲ್ಲ ಸೆಟ್ ಮಾಡಿಕೊಂಡ್ರು. ನಾನು ಇಲ್ಲಿಗೆ ಬಂದೆ. ಈಗ ನಮ್ಮ ಬಾಸ್, ನಮ್ಮ ಅಣ್ಣ ಕಂಟಿ ಅವರು ಅಲ್ಲಿದ್ದಾರೆ ಪಕ್ಕದಲ್ಲಿ. ಈ ಕಡೆ ಅಮ್ಮ ಬಂಗಾರಮ್ಮನವರು ಇದ್ದಾರೆ ನೋಡಿ. ಶೂಟ್ ನಡೀತಾ ಇದೆ, ಈ ಥರ ಶೂಟಿಂಗ್ ನಡೆಯುತ್ತೆ. ತುಂಬ ಸ್ಕ್ರೀನು ಬ್ಯಾಕಲ್ಲಿ ತುಂಬ ವರ್ಕ್ ಮಾಡ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಸೊ ನಮ್ಮ ಟೆಕ್ನಿಷಿಯನ್ಗಳಿಗೂ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೀನಿ. ಪ್ರತಿಯೊಬ್ಬರು ಇವತ್ತೇನೇ ಆರ್ಟಿಸ್ಟ್ಗಳು ನಾವು ಮೇಯ್ನಾಗಿ ಕಾಣಬೇಕು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಇವರೆಲ್ಲ ವರ್ಕ್ ಮಾಡೋದೇ ನಮ್ಮ ಏನದು ಬೆಳವಣಿಗೆ. ಸೊ ಇಷ್ಟು ಜನ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇವರು ಮಹೇಶ್ ಸಾರಂಗ್ ಸರ್ ಅಂತೇಳಿ ತುಂಬ ಅದ್ಭುತವಾದಂಥ ಒಬ್ಬ ನಿರ್ದೇಶಕರು. ನಮಗೇನಾದರೂ ಬರಲಿಲ್ಲ ಅಂತಂದರೆ 10 ಸಾರಿ ಬೈದ್ಬಿಟ್ಟು ಹೇಳ್ತಾರೆ, ಲೋ ಲಾಲಾ ನೋಡೋ, ನೀಟಾಗಿ ಮಾಡೋ, ಹಂಗೆ ಹಿಂಗೆ ಅಂತ. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಸೊ ಈ ಥರ ಡೈರೆಕ್ಟ್ರು ಸಿಗೋದು ನಮ್ಗೆ ಅದೃಷ್ಟ. ಇವರು ನಮ್ಮ ಮಹೇಶ್ ಸರು ಅಂದರೆ ಮ್ಯಾನೇಜರ್. ನಮ್ಮ ಪ್ರತಿಯೊಂದು ಏನದು ಪೇಮೆಂಟ್ ಆಗಿರ್ಬೋದು, ಕನ್ವೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಇವರೇ ಕೊಡೋದು. ಆಮೇಲೆ ಡೇಟ್ಸ್ ಎಲ್ಲ ಇವರೇ ಹೇಳೋದು, ಇಂಥ ದಿನ ಶೂಟಿಂಗ್ ಇರುತ್ತೆ ಅಂತ ಅವ್ರ ಮ್ಯಾನೇಜರು. ಸೊ ಇದು ಔಟ್ಡೋರು, ಆವಾಗಲೇ ನಿಮಗೆ ವಿಡಿಯೋ ಹಾಕಿದ್ನಲ್ಲ, ಇವಾಗ ಔಟ್ಡೋರ್ ಬಂದಿದ್ವಿ ಇಲ್ಲಿ ಶೂಟಿಂಗು. ಇಲ್ಲಿ ಶೂಟ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಒಳಗಡೆ ಮಿಸ್ಸು, ಪುಟ್ಟಕ್ಕನ ಮಿಸ್ಸು ಒಳಗಡೆ, ಮನೆ ಒಳಗಡೆ ಶೂಟ್ ಆಯಿತು. ಈಗ ಅದೇ ನಾನು ಎಲ್ಲ ಕೇಳ್ತಾಯಿದ್ರು, ಅಣ್ಣ ಅಪ್ಲೋಡ್ ಮಾಡಿ ಪ್ಲೀಸು, ಶೂಟಿಂಗ್ ಆಗೋ ಜಾಗ ಅಪ್ಲೋಡ್ ಮಾಡಿ ಅಂತ. ಸೊ ಇಷ್ಟು 3 ವರ್ಷ ಆದಮೇಲೆ ಸುಮಾರು ಜನ ಕೇಳಿರೋದಕ್ಕೆ ಇವಾಗ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರದ್ದು ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಇದೇ ಥರದ್ದು ವೀಡಿಯೋಗಳ್ನ ನಾನು ಮಾಡಿ ಹಾಕ್ತಾಯಿರ್ತೀನಿ. ಆದರೆ ನಾವು ಇಲ್ಲಿಗೆ ಬರೋ ವಿಷಯ ಅವನಿಗೆ ಹೆಂಗೆ ಗೊತ್ತಾಯ್ತು? ಕಾಣ್ತಿಲ್ಲ ಅಣ್ಣ, ಏನಿಲ್ಲ ದಾಸಪ್ಪ ಇಲ್ಲವನೇ ಅಂದ್ರೆ ನೋಡಿದ್ರೆ ಯಾರು ಇಲ್ಲ. ನಮಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮವ್ರೆ. ಕಂಟಿ ಅಂತಲೇ ಇವಲಿ ಸರಿಯಾಗಿ ವಿಚಾರಿಸ್ತಾ ಇಲ್ವಾ? ಡೌಟ್ ಇಲ್ಲ ಅಣ್ಣ, ಪಕ್ಕ ಮಾಹಿತಿ ಬಂದ್ಮೇಲೆ ನಾನು ನಿಂಗೆ ಫೋನ್ ಮಾಡಿದ್ದು, ಗೊತ್ತುಂಟಾ? ಚಿಲ್ರು ಅವನು ಕೊಬ್ಬಲಿದ್ದಾನೆ. ಯಾವುದೋ ಟೀ ಲೋಟ ಹಾಚ್ಕೊಂಡ ಕೈಗೆ, ನೋಡಿದ್ರಿ ಟೀ ಲೋಟ ಹಾಚ್ಕೊಂಡು ಹೇಳ್ತೀನವ ಆ ದಾಸಪ್ಪ ನಾವು ಬರೋ ವಿಷಯ ತಿಳ್ಕೊಂಡು ಓಡಾಗವನವ. ತಿಂಗಳ ಹೇಳ್ತೀಯಾ ಇಲ್ಲೋಡವ. ನೋಡಿ ಯಾವಾಗಲೇ ಬ್ಯಾಕ್ ಇದರಲ್ಲಿ ತೋರಿಸ್ತೆ ವಿಡಿಯೋದಲ್ಲಿ ನಮ್ಮ ಕಂಟಿ ಬಾಸು ಟೀ ಲೋಟ ಇಟ್ಕೊಂಡಿರೋದನ್ನ. ಸೊ ಅದ್ರ ಸೀಕ್ವೆನ್ಸು ಇದು ಶೂಟ್ ಮಾಡ್ತಾ ಇರೋದು, ಅವ್ರದ್ದಾದ್ಮೇಲೆ ಇದು ನಮ್ಮ ಶೂಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಸೀರಿಯಲ್ ನೋಡ್ಬೇಕಾದ್ರೆ ಇದು ಒಂದೇ ಥರ ಒಂದೇ ಸರಿ ತೆಗ್ದಿರೋ ಥರ ಕಾಣಿಸುತ್ತೆ, ಬಟ್ ಇದರಿಂದ ತುಂಬ ವರ್ಕ್ ಇರುತ್ತೆ. ಅದೆಲ್ಲ ಮಾಡಿದ್ರೆ ಆ ರಿಸಲ್ಟ್ ಬರುತ್ತೆ. ಹಲೋ, ಹೇಳ ಮಾರೆ. ಏನು? ಹೌದಾ? ಸರಿ ಸರಿ ಆಯ್ತು, ನಾನು ಈಗಲೇ ಅಣ್ಣಂಗೆ ಹೇಳ್ತೀನಿ. ಹೌದಾ? ಇರು, ಇವಾಗಲೇ ಅಣ್ಣನ ಹತ್ರ ಹೇಳ್ತೀನಿ. ಅಣ್ಣ ಆ ದಾಸಪ್ಪ ಮತ್ತೆ ಅವನ ಹುಡುಗರು ನಂಜನಗೂಡು ಹತ್ರ ಹೋಗ್ತಿದ್ದಾರಂತೆ. ಅಣ್ಣ ಆ ದಾಸಪ್ಪ ಮತ್ತೆ ಅವನು ನೋಡಿ ಅಣ್ಣ ಆ ದಾಸಪ್ಪ ಮತ್ತೆ ಅವನ ಹುಡುಗರು ನಂಜನಗೂಡು ಹತ್ರ ಹೋಗ್ತಿದ್ದಾರಂತೆ. ಇವನ್ಲ ಹೇಳ್ತಿದ್ಯಾ? ಮಲ್ಲಳ್ಳಿ ಮಂಜ ಫೋನ್ ಮಾಡಿದ್ದಾಣ, ದಾಸಪ್ಪನ ಗಾಡಿ ಪಾಸ್ ಆಗ್ತಿದ್ದು ನಾವು ನೋಡೋದಂತೆ. ಹೌದಣ್ಣ, ಮಲ್ಲಳ್ಳಿ ಮಂಜ ಇದ್ದಾನಲ್ಲ, ಅವ್ನು ಫೋನ್ ಮಾಡಿದ್ದು.
ದಾಸಪ್ಪ ಮತ್ತು ಅವ್ನ ಹುಡುಗರು ಗಾಡಿಯಲ್ಲಿ ಪಾಸ್ ಆಗ್ತಿರೋದು ಅವನೇ ನೋಡಿದ್ನಂತೆ. ಬಂಗಾರಮ್ಮ ಅಂದ್ರು ಮಾಹಿತಿ ಸರಿಯಾಗೈತೆ ಅಲ್ಲ, ಮತ್ತೆ ಅವ್ನು ನಮ್ಮನ್ನು ಯಾಮಾರಿಸ್ಬಿಟ್ರೆ ಇಲ್ಲ ಮರೆ, ನಾವು ಅವನನ್ನ ಹಿಂಬಾಲಿಸಿರೋ ವಿಷಯ ಅವನಿಗೆ ಗೊತ್ತಾಗಲ್ಲ. ನಾವು ಈಗಲೇ ಹೊರಟ್ರೆ ಅವನ್ನ ಹಿಡಿಬೋದು. ಇಲ್ಲ ಮಾರೆ, ನಾವು ಅವನ್ನ ಫಾಲೋ ಮಾಡ್ತಾ ಇರೋ ವಿಷಯ ಅವ್ನಿಗೆ ಗೊತ್ತಾಗಿಲ್ಲಲ್ಲ. ಓಕೆ ಅವ್ವ ಅಂತಾರ್ತಾನೆ ಇವರು ಅಮ್ಮವ್ರೆ ಅಂತ ಹೇಳಿ ಅಮ್ಮವ್ರಂತೆ. ಇಲ್ಲ ಮವ್ರೆ, ನಾವು ಅವನ್ನ ಫಾಲೋ ಮಾಡೋ ವಿಷಯ ಅವನಿಗೆ ಗೊತ್ತಾಗೋದಿಲ್ಲ ಅಣ್ಣ. ನಾವು ಈಗಲೇ ಹೊರಟ್ರೆ ಅವನ್ನ ಹಿಡಿಬಹುದು. ಸರಿ ಹಂಗಾರೆ ನಾನು ಅವ ಕಾರಣ ಹೋಗ್ತೀವಿ, ನೀನು ನಮ್ಮ ಬಾಸ್ನ ಕರ್ಕೊಂಡಲ್ಲಿ ಬಂದ್ಬಿಡು. ಸರಿ ಅಣ್ಣ, ಬನ್ನಿ ಈಗ ಇದು ಇಲ್ಲಿ ಒಳಗಡೆ ಪೊಲೀಸವ್ರನ್ನ ಮತ್ತು ರಾಜಕಾರಣಿಯವ್ರನ್ನ ಒಂದು ಏನು ಅದು ನಮ್ಮ ಸ್ನೇಹ ಅತಿಗೆ DC ಅವ್ರಿಗೆ ಅಪವಾದ ಬರೋ ಥರದ್ದೇ ಯಾವುದೋ ಒಂದು ಕೃತ್ಯ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಕಟ್ಟಾಕ್ಬಿಟ್ಟು ಹೊಡೆಯೋಂಥ ಒಂದು ದೃಶ್ಯನ ಈಗ ಇಲ್ಲಿ ಶೂಟ್ ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲ ಹಿಡ್ಕೊಂಬಂದು ಅವ್ರನ್ನ ಕಟ್ಟಾಕಿದ್ದೀವಿ. ಈಗ ಬಂಗಾರಮ್ಮ ಬಂದಿದ್ದಾರೆ. ಈಗ ಅವರು ಹೊಡೆದ್ಬಿಟ್ಟು ಏನು ಎತ್ತ ಅಂತೆಲ್ಲ ವಿಚಾರಣೆ ಮಾಡ್ತಾರೆ. ಆ ಥರದ್ದೊಂದು ಸಿಚುವೇಶನ್ ಇದು. ಸೊ ತುಂಬ ಎಂಜಾಯ್ಮೆಂಟ್ ಇತ್ತು, ತುಂಬ ಖುಷಿಯಾಯಿತು ಈ ಥರದ್ದು ಒಂದು ವಿಡಿಯೋ ನೋಡಿ ನಿಮ್ಗೆ ಅನಿಸ್ತಾ ಟೋಟಲ್ ಇದು 10 ನಿಮಿಷ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಒಟ್ಟು ತುಂಬ ಒಳ್ಳೊಳ್ಳೆ ಲೊಕೇಶನ್ಸು, ಒಳ್ಳೊಳ್ಳೆ ಸೀನ್ಸ್ಗಳು ಸಿಕ್ತು. ಹಂಗಾಗಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ಪುಟ್ಟಕ್ಕನ ಮಕ್ಕಳು ಮೇಕಪ್ ಕಿಟ್ಸ್. ನಮ್ಮ ಶಾಂತಣ್ಣ ಅಂತೇಳಿ ಮೇಕಪ್ ಮ್ಯಾನು, ಅವರ ಒಂದು ಸ್ಥಾನ ಇದು. ಸೊ ಇವಾಗ ಅವ್ರನ್ನ ಒಂದು ಸರಿ ಮಾತಾಡಿಸ್ಬಿಡ್ತೀನಿ ನಮ್ಮ ಯೂಟ್ಯೂಬಲ್ಲಿ. ಹಾಯ್ ಶಾಂತಣ್ಣ, ಹೇಗಿದ್ದೀರಾ? ಸೂಪರಾ? ಬೆಳಗ್ಗೆ ನಾವಿಬ್ಬರೇ ಬಂದಿರೋದು. ಬೆಳಗ್ಗೆ ನಾನು ಫಸ್ಟ್ ಎಂಟ್ರಿ, ನೆಕ್ಸ್ಟ್ ನೀವು ಎಂಟ್ರಿ, ಎರಡನೇ ಎಂಟ್ರಿ, ಮೂರನೇ ಎಂಟ್ರಿ ಮ್ಯಾನೇಜರು. ಸೊ ಇದು ನನ್ನ ಯೂಟ್ಯೂಬ್ನು ಫಸ್ಟ್ ಲಾಗಣ. ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಯಾಕೆಂದರೆ ನಿಮಗೆ ಒಳ್ಳೆ ಮನಸ್ಸು ಇರೋದು ಒಳ್ಳೇದೇ ಆಗುತ್ತೆ. ನಿಮಗೆ ತುಂಬ ಒಳ್ಳೆ ಮನಸ್ಸಿದೆ, ಒಳ್ಳೇದಾಗುತ್ತೆ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಅಣ್ಣ. ನಮ್ಮ ಶಾಂತಣ್ಣ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನಾನು 3 ವರ್ಷ ಜರ್ನಿ ಅವ್ರ ಜೊತೆ. ಸೊ ಈ ಸೀರಿಯಲಲ್ಲಿ ನಾವು ಎಷ್ಟೇ ಚೆನ್ನಾಗಿ ಕಾಣಬೇಕು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರೂ ಚೆನ್ನಾಗಿ ಕಾಣಬೇಕಂತಂದರೆ ಇವ್ರ ಕೈ ಚಳಕ ಅಷ್ಟು ಮುಖ್ಯವಾಗಿರುತ್ತೆ. ಸೊ ನನಗೆ ಫಸ್ಟ್ ಯಾರು ಮಾತಾಡಿಸ್ತಿರಲ್ಲ ಗೊತ್ತಿಲ್ಲ, ಫಸ್ಟ್ ಬಂದಾಗ ಇವ್ರನ್ನ ಮಾತಾಡಿಸ್ತೀನಿ. ಅಣ್ಣ ನಿಮ್ಗೆ ಎಷ್ಟು ವರ್ಷ ಸರ್ವಿಸ್ ಅಣ್ಣ? ನನಗೆ ನಾನು 2000 ಇಸ್ವಿ ಮನೆತನ ಅಂತ, ಹೊಸ ಮನೆತನ ಅಂತ ಎಂಟ್ರಿ ಕೊಟ್ಟಿದ್ದು. ಈಗ 24 ತುಂಬಿ 25ನೇ ವರ್ಷಕ್ಕೆ ಬಿತ್ತು ಅಂದರೆ ಸಿಲ್ವರ್ ಜುಬ್ಲಿ. ಇಷ್ಟು ವರ್ಷ 25 ವರ್ಷ ಅನ್ನ ಕೊಟ್ಟಿದೆ. 25 ವರ್ಷ ಈ ಟಿವಿ ಸಿನಿಮಾ ಉದ್ಯಮಕ್ಕಂತೂ ನಾವು ಯಾವತ್ತೂ ಚಿರಋಣಿ ಆಗಿರ್ಬೇಕು. ಏನಕ್ಕೆ ಅಂದರೆ ಒಂದೇ ಕೆಲಸದಲ್ಲಿ 25 ವರ್ಷ ನಾವು ಜೀವನ ಮಾಡ್ತಿದ್ವಿ. ಏನು ಇಲ್ಲದೆ ನಾನು ಜೀವನ ಮಾಡಿದೆ. ಇದೇ ಜೀವನ, ಇದರಿಂದನೇ ಎಲ್ಲ ಬಣ್ಣ ಅಲ್ವಣ್ಣ? ಸಿನಿಮಾ ಕೈ ಹಿಡಿದಿದೆ, ಅದಕ್ಕೆ ಯಾವತ್ತು ನಾವು ಚಿರಋಣಿ ಅಣ್ಣ. ಇನ್ನೊಂದು, ನೀವು ಸೀರಿಯಲ್ಲು, ಈಗ ನಾನು 3 ವರ್ಷದಿಂದ ನಿಮ್ಮ ಸೀರಿಯಲಲ್ಲಿ ನೋಡ್ತಾ ಇದ್ದೀನಿ. ಈಗ ಸೀರಿಯಲ್ ಒಂದೇನಾ ಸಿನಿಮಾಗಳು ಮಾಡಿದ್ದೀರಾ? ಸೀರಿಯಲ್ ತುಂಬ ಮಾಡಿದ್ದೀನಿ. ಸೀರಿಯಲೇ ಜಾಸ್ತಿ. ಸೀರಿಯಲ್ 25% ಸಿನಿಮಾಗಳು ಮಾಡಿದ್ದೀನಿ. ರೀಸೆಂಟ್ ಅಸ್ಟೆಂಟಾಗಿ ಎಲ್ಲ ಮಾಡಿದ್ದೀನಿ. ಓಕೆ. ಮೇಕಪ್ ಏನಾಗಿದೆ ಅದೇ ಮಾಡಿದ್ದೀನಿ. ರೀಸೆಂಟ್ ಆಗಿದ್ರೆ ಜಸ್ಟ್ ಮ್ಯಾರಿಡ್ ಅಂತ. ಜಸ್ಟ್ ಮ್ಯಾರಿಡ್ ಒಂದು ಸ್ವಲ್ಪ ದಿವಸ. ಆಮೇಲೆ ಈಗ ಮೊನ್ನೆ ಕಾಲಾಯ ನಮಃ ಅಂತ ಕೋಮಲ್ ಅವ್ರದ್ದು ಒಂದು ಸಾಂಗ್. ಕಾಲಾಯ ನಮಃ, ಹೌದಣ್ಣ. ಸುಮಾರು ಹಿಂಗೆ ನಡೀತಾ ಇದೆ ಅಣ್ಣ. ಆಲ್ ದಿ ಬೆಸ್ಟ್. ಅಂತ ಮಾಡಿದ್ರು ಮೊನ್ನೆ ಅಯೋಗ್ಯ 2 ಮಾಡಿದ್ರಾ? ಸಾಂಗ್ ಮಾಡಿದ್ರು. ಸೂಪರ್ ಅಣ್ಣ. ಮಧ್ಯೆ ಅನ್ನ ಎಲ್ಲಿ ಸಿಗುತ್ತೋ, ನಮಗೆ ಮೇಕಪ್ ಮಾಡಕ್ಕೆ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಹೋಗೋದು, ನಮ್ಮ ಕೆಲಸ ನಾವು ಮಾಡ್ಬಿಟ್ಟು ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಇದರಿಂದ ನಮಗೆ ಜೀವನ ಅಯ್ಯೋ ಕೈ ಮುಗಿಬೇಕು. ಬೆಳಿಗ್ಗೆ ಎದ್ದು ನಾವು ನೆನೆಸ್ಕೊಂಡೇ ನಮ್ದು ಕೆಲಸ ಶುರು ಮಾಡೋದು ಕೈ ಮುಂದೆ. ಅದರಿಂದ ನಮ್ಗೆ ಏನು ತೊಂದರೆ ಇಲ್ಲ, ದೇವ್ರ ದಯದಿಂದ ಎಲ್ಲ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಅಣ್ಣ. 2025 ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ಸೀರಿಯಲ್ಗಳು ಸಿಗಲಿ ನಿಮಗೆ. ಸೊ ನೆಕ್ಸ್ಟು ಹಂಗೆ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನೀವು ಇಷ್ಟೊಂದೆಲ್ಲ ಇದು ಮಾಡ್ತಿದ್ದೀರಾ, ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಒಂದು ಏನಿದೆ ಒಂದು ಪ್ರೀತಿ ಅದು ಈಗಲೇ ಇರಲಿ, ನಿಮಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ರೀತಿ ಸಕ್ಸಸ್ ಇದೆ. ಥ್ಯಾಂಕ್ ಯು ಅಣ್ಣ. ಆಲ್ ದ ಬೆಸ್ಟ್.